ಎಸ್, ಇನ್ನು ನಾನು ಯಾವುದೇ ಸಮಾಜಘಾತುಕ ಕೆಲಸದಲ್ಲಿ ತೊಡಗಿಲ್ಲ ಅಂತ ಡ್ರಗ್ಸ್ ಪ್ಲೆಡ್ಲಿಂಗ್ ಪ್ರಕರಣದಲ್ಲಿ ಬಂಧಿತ ಆರೋಪಿ ಲಿಂಗರಾಜ್ ಕಣ್ಣಿ ಕಲಬುರಗಿಯಲ್ಲಿಂದು ಹೇಳಿಕೆಯನ್ನು ನೀಡಿದ್ದಾರೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಕಳೆದ ತಿಂಗಳು ಡ್ರಗ್ಸ್ ಸಾಗಾಣಿಕೆ ಪ್ರಕರಣದಲ್ಲಿ ಅರೆಸ್ಟ್ ಬಳಿಕ ನಿನ್ನೆಯಷ್ಟೇ ಜಾಮೀನು ಮೇಲೆ ಬಿಡುಗಡೆಯಾಗಿದ್ದ ಲಿಂಗರಾಜ್ ಕಣ್ಣಿ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಮೇಲೆ ಮಹಾರಾಷ್ಟ್ರದ ಪೊಲೀಸರು ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ. ಯಾವತ್ತೂ ಈ ರೀತಿ ಕೃತ್ಯ ಮಾಡಿಲ್ಲ. ನಾನು ನನ್ನ ಸ್ನೇಹಿತ ಇರ್ಫಾನ್ನ ಜೊತೆ ಸಿದ್ಧಿ ವಿನಾಯಕನ ದೇವಸ್ಥಾನಕ್ಕೆ ಹೋಗಿದ್ದೆ. ದರ್ಶನ ಮುಗಿಸಿ ನನ್ನ ಸ್ನೇಹಿತನ ಜೊತೆ ಕಲ್ಯಾಣ ನಗರಕ್ಕೆ ಹೋಗಿದ್ದೆವು. ಇರ್ಫಾನ್ ಮೇಲೆ ಇದ್ದ ಹಗೆತನದಿಂದಾಗಿ ಮುಂಬೈನಲ್ಲಿರುವಂಥ ಅವರ ಸಂಬಂಧಿಕರ ಷಡ್ಯಂತ್ರದಿಂದ ಮುಂಬೈ ಪೊಲೀಸರು ನನ್ನನ್ನು ಕೂಡ ಬಂಧಿಸಿದ್ದಾರೆ. ಆದರೆ ಇದರಲ್ಲಿ ನನ್ನದೇನು ತಪ್ಪಿಲ್ಲ. ಹೀಗಾಗಿ ಅಲ್ಲಿಯ ನ್ಯಾಯಾಲಯ ನನಗೆ ಜಾಮೀನನ್ನು ನೀಡಿದೆ. ಬಿಜೆಪಿಯವರು ಸುಮ್ಮನೆ ಆರೋಪವನ್ನು ಮಾಡ್ತಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ಅಥವಾ ಯಾವುದೇ ಉನ್ನತ ಮಟ್ಟದ ತನಿಖೆ ನಡೆಸಲಿ ನಾನು ಸಹಕರಿಸಲು ಸಿದ್ಧನಿದ್ದೇನೆ. ಆದಷ್ಟು ಬೇಗನೆ ಈ ಪ್ರಕರಣದಿಂದ ನಾನು ನಿರಪರಾಧಿಯಾಗಿ ಹೊರಬರುತ್ತೇನೆ ಅಂತ ಲಿಂಗರಾಜ್ ಕಣ್ಣಿ ನಿನ್ನೆ ನಡೆದಂಥ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು. ಬಟ್ ಮಾನ್ಯರೇ, ನಾನು ಲಿಂಗರಾಜ್ ಕಣ್ಣಿ ಕಳೆದ ಕೆಲವು ದಿನಗಳ ಹಿಂದೆ ಮಾದಕ ದ್ರವ್ಯ ವಸ್ತುಗಳ ಮಾರಾಟ ಮಾಡುತ್ತೇನೆ ಎಂದು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ರಾಜ್ಯದ ಥಾಣಾ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಬಜಾರ್ಪೇಟ್ ಪೊಲೀಸ್ ಠಾಣೆ ಅಧಿಕಾರಿಗಳ ಕ್ರಮವನ್ನು ನಾನು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೇನೆ. ನನ್ನ ಜೀವಮಾನದಲ್ಲಿ ನಾನು ಸಮಾಜಘಾತಕ ಕೆಲಸ ನಾವು ಯಾವತ್ತೂ ಕೂಡ ಮಾಡಿಲ್ಲ, ಮುಂದೆ ನಾನು ಕೂಡ ಮಾಡಲ್ಲ. ಅಂಥ ಸಂಸ್ಕೃತಿ ನನ್ನ ಮತ್ತು ನನ್ನ ಕುಟುಂಬದಲ್ಲಿ ಇಲ್ಲ ಎಂದು ಈ ಮೂಲಕ ಸ್ಪಷ್ಟನೆ ಮೊದಲನೇದಾಗಿ ಕೊಡುತ್ತೇನೆ. ಅದು ಏನಪ್ಪ ಬ್ಯಾನ್ ಆಗಿದ್ದ ಪ್ರಾಡಕ್ಟ್ ಅಂತ ಹೇಳಿ ಏನೋ ಒಂದು 120 ಬಾಟಲ್ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಎನ್ಕ್ವೈರಿ CBI ಯಾಕೆ ಸರ್? ನಿಮ್ಮದೇ ಸರ್ಕಾರ ಓಪನ್ ಚಾಲೆಂಜ್ ಮಾಡ್ತೀನಿ. CBI ಕೊಡಿ, CID ಕೊಡಿ. ಅದು ನನಗೂ ಭಾಳ ಹೆಲ್ಪ್ ಆಗ್ತದೆ. ನಾ ಲಿಂಗರಾಜ್ ಕಣ್ಣಿ ದೊಡ್ಡ ವ್ಯಕ್ತಿ ಅಲ್ಲ. ನಿಂತಾರೆ ನನಗೆ ಜಲ್ದಿ ನನಗೆ ನ್ಯಾಯ ಸಿಗ್ತದೆ. ಯಾಕಂದ್ರೆ ನಮ್ದೆಲ್ಲ ನಂಬಿಕಸ್ತ ನಮ್ಮ ನಾಯಕರಿಗೆ ಒಂದು ಒಳ್ಳೆಯದು ಸೂಚನೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ನಮ್ಮ ನಾಯಕರಿಗೆ ನಾವು ವಿನಂತಿ ಮಾಡ್ತೀನಿ, ನಾವು ವೇದಿಕೆ ಮುಖಾಂತರ ಆದಷ್ಟು ಜಲ್ದಿ ಏನಪ್ಪ ಅಂತಂದ್ರೆ ಯಾವುದೇ ತನಿಖೆ ಮಾಡಿಸ್ರಿ, ನೀವು CBI ತನಿಖೆ ಮಾಡಿಸ್ರಿ, CID ತನಿಖೆ ಮಾಡಿಸ್ರಿ. ಅದಕ್ಕೆ ನಾ ಎಲ್ಲ ರೀತಿಯಿಂದ ನಾ ಬದ್ದಿದ್ದೀನಿ. ಅವ್ರು ಎನಿ ಟೈಮ್ ಎನಿವೇರ್ ಯಾವಾಗ ಕರೆದ್ರು ನಾ ಬರ್ಲಿಕ್ಕೆ ರೆಡಿ ಇದ್ದೀನಿ. ಯಾವುದೇ ತನಿಖೆ ಇದ್ರೂ ನಾನು ರೆಡಿ ಇದ್ದೀನಿ. ಇನ್ನೊಂದು ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ, ಯಾವುದೂ ಕೂಡ NDPS ಏನಿದು ಕೇಸ್ ಇದೆ, NDPS ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗುವ ತನಕ ಯಾವುದೇ ಕೂಡ ನ್ಯಾಯಾಲಯ ಬೇಲ್ ಕೊಡಲ್ಲ ಅಂತಕ್ಕಂಥದ್ದನ್ನು ನಾನು ಹೊರಗಡೆ ಬಂದ ಬಳಿಕ ನನಗೆ ತಿಳಿದಿದ್ದು. ಆದರೆ ಅಲ್ಲಿ ಇರ್ತಕ್ಕಂಥದ್ದು ಏನಾರ ಇತ್ತು ಅಂತಕ್ಕಂಥದ್ದನ್ನು ಅಲ್ಲಿ ಏನಾರ ನನ್ನ ಮೊಬೈಲ್ನಲ್ಲಿ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಅಲ್ಲಿ ಇವ್ರ ಕಾಂಟ್ಯಾಕ್ಟ್ ಅಲ್ಲಿ ಏನಾರ ನಂದು ಇತ್ತಂತಂದ್ರೆ ನನಗೆ ಅಲ್ಲಿ ಸ್ಥಳೀಯ ನ್ಯಾಯಾಲಯ ನನಗೆ ಬೇಲೆ ಕೊಡ್ತಿದ್ದಿಲ್ಲ.